ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಧೀರ್. ನಾನಿವತ್ತು ದೇವರನ್ನು ಒಲಿಸುವ ಒಂದು ಸುಲಭ ಟೆಕ್ನಿಕ್ ಹೇಳಬೇಕಂತ ನಿಮ್ಮ ಮುಂದೆ ಬಂದಿದ್ದೀನಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಫಾರಿನ್ ಕಂಟ್ರೀಸ್ನಲ್ಲಿ ದೇವರನ್ನು ಜಾಸ್ತಿ ನಂಬಲ್ಲ. ಆದರೆ ಆ ದೇಶದಲ್ಲೂ ಜನ ಒಳ್ಳೆಯ ಜೀವನ, ಸುಖ ಜೀವನ, ಶ್ರೀಮಂತಿಕೆ ಜೀವನ ಎಲ್ಲವನ್ನು ಕಾಣ್ತಾರೆ. ಹಾಗಾದರೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ದೇವರು ಇದ್ದರೂ ನೆಮ್ಮದಿ ಒಳ್ಳೆಯ ಜೀವನಕ್ಕಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಲ್ವಾ? ಹೀಗಿರಬೇಕಾದ್ರೆ ನಿಮಗೆ ಅನ್ಸಲ್ವಾ ನಾವು ದೇವರನ್ನು ಕಂಡುಕೊಳ್ಳುತ್ತಿರುವ ರೀತಿ ಏನಾದರೂ ಸರಿ ಇಲ್ವೋ ಏನು ಅಂತ? ಹಾಗಾದರೆ ದೇವರನ್ನೇ ನಂಬೋದು ಸುಮ್ಮನೆ ಅಂತ ಅಂದ್ಕೊಂಡ್ರೆ ಅದು ಕಷ್ಟನೇ. ಯಾಕಂದರೆ ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ತಪ್ಪಾದ ದಾರಿಯಲ್ಲಿ ಹೋಗುತ್ತಿರುವಾಗ ನಮ್ಮನ್ನು ಸರಿದಾರಿಗೆ ತರಲು ಪ್ರಕೃತಿಯೇ ನಮಗೆ ಹೊಡೆತ ಕೊಡಲು ಶುರು ಮಾಡುತ್ತದೆ. ಅದು ಯಾವ ರೀತಿ ಅಂದರೆ ಅಮ್ಮ ತನ್ನ ಮಗುವಿಗೆ ಸರಿದಾರಿಗೆ ತರಲು ಕೊಟ್ಟ ಪ್ರೀತಿಯ ಏಟಿನಂತೆ. ಆ ಹೊಡೆತದಿಂದ ಮೇಲೆ ಏಳಲು ಊರುಗೋಲು ಒಂದು ಬೇಕಾಗಬಹುದು. ಆ ಊರುಗೋಲಿನ ಮೇಲೆ ನಿಮ್ಮ ನಂಬಿಕೆ ಬಲವಾಗಿದ್ದರೆ ಅದು ನಿಮ್ಮನ್ನು ಮೇಲಕ್ಕೆ ಬರಲು ಸಹಾಯ ಮಾಡಬಲ್ಲದು. ಆ ಊರುಗೋಲಿಗೆ ದೇವರಂತನೂ ಕರೆಯಬಹುದು, ಪ್ರಕೃತಿಯ ಶಕ್ತಿ ಅನ್ನಬಹುದು, ಅಥವಾ ನಿಮ್ಮದೇ ಆತ್ಮದಲ್ಲಿ ಅಡಗಿರುವ ಶಕ್ತಿ ಅನ್ನಬಹುದು. ಆದರೆ ಆ ಒಂದು ಎನರ್ಜಿ ಮೇಲೆ ನಿಮ್ಮ ನಂಬಿಕೆ ಬಲವಾಗಿದ್ದರೆ ಅದರ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಳ್ಳಲು ಕಲಿತರೆ ದೇವರನ್ನು ಹುಡುಕಿಕೊಂಡು ಹೋಗುವ ಕೆಲಸ ಇಲ್ಲವೇ ಇಲ್ಲ. ಆ ದೇವರು ನಮ್ಮಲ್ಲೇ ಕೂತು ನಮಗೆ ರಕ್ಷಣೆ ಕೊಡುತ್ತಾನೆ. ಹಾಗಾದರೆ ದೇವರನ್ನು ಕಾಣುವ ನಮ್ಮ ಬಯಕೆಯಲ್ಲಿ ಎಲ್ಲಿ ತಪ್ಪಾಗುತ್ತಿದೆ ಯೋಚನೆ ಮಾಡಿ ನೋಡಿ. ಇಲ್ಲಿ ಮೊದಲನೆಯದಾಗಿ ಕಾಣುವುದು ಒಂದು ನಿರ್ದಿಷ್ಟ ಶಕ್ತಿಯ ಮೇಲೆ ಅಥವಾ ದೇವರ ಮೇಲೆ ದೃಢ ನಂಬಿಕೆ ಇಲ್ಲದೇ ಇರುವುದು. ಅದು ಹೇಗೆಂದರೆ, ಮೊದಲಿನಿಂದನೂ ಒಂದು ದೇವರನ್ನು ನಂಬಿರುತ್ತೀರಿ ಅಂದ್ಕೊಳ್ಳಿ. ಮಧ್ಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಂಕಷ್ಟ ಇಲ್ಲ ಯಾವುದಾದ್ರೂ ಕಷ್ಟ ಸಂದರ್ಭ ಬಂದಿರುತ್ತದೆ. ನಾನು ಆಗಲೇ ಹೇಳಿದ ಹಾಗೆ ಸರಿದಾರಿಗೆ ಬರಲು ತಾಯಿ ಮಗುವಿಗೆ ಕೊಡುವ ಏಟಿನ ಹಾಗೆ. ಆದರೆ ಅಲ್ಲಿ ನಮ್ಮ ಮನಸ್ಸು ತಳಮಳಗೊಳ್ಳುತ್ತದೆ. ನಮ್ಮ ನಂಬಿಕೆ ಬಲವಾಗುವ ಬದಲು ಕಡಿಮೆ ಆಗಲು ಪ್ರಾರಂಭವಾಗುತ್ತದೆ. ಆಗ ನಮ್ಮಲ್ಲಿ ನಾವು ಪ್ರಶ್ನೆ ಕೇಳುವ ಬದಲು ಯಾರದೋ ಮಾತಿಗೆ ನಮ್ಮ ನಂಬಿಕೆಯನ್ನು ಬದಿಗಿರಿಸಿ ಹಲವು ದೇವರ ಮೊರೆ ಹೋಗಿ ಇದ್ದ ಸ್ವಲ್ಪ ನೆಮ್ಮದಿಯನ್ನು ಹಾಳು ಮಾಡಿಕೊಂಡಿರುತ್ತೇವೆ. ಇದು ಹೇಗೆಂದರೆ, 1000 ಜಾಗದಲ್ಲಿ 2 ಅಡಿ ಅಗೆದು ನೀರು ಸಿಕ್ಕಿಲ್ಲ ಎಂಬ ಕಾರಣ ಹೇಳಿದಂತೆ. ನಿಮ್ಮ ನಂಬಿಕೆ ಬಲವಾಗಿದ್ದರೆ ನೀವು ಒಂದೇ ಜಾಗದಲ್ಲಿ 1000 ಅಡಿ ಅಗೆದು ನೀರನ್ನು ಪಡೆಯುತ್ತೀರಿ. ಹಾಗೆಯೇ ಹಲವು ದೇವರಲ್ಲಿ ಬೇಡುತ್ತಾ ಇದ್ದರೆ ಸಿಕ್ಕವರಲ್ಲಿ ಬೇಡುವ ಭಿಕ್ಷುಕರಂತೆ ಕಾಣುತ್ತೇವೆ ಅಲ್ವಾ? ಅದೇ ಒಂದು ಶಕ್ತಿಯನ್ನು ನೀವು ಸಲುಗೆಯಿಂದ ಭಾವನಾತ್ಮಕವಾಗಿ ನಂಟು ಇಟ್ಟುಕೊಂಡಿದ್ದರೆ ಎಲ್ಲವನ್ನು ಆ ಒಂದು ಶಕ್ತಿಯಿಂದಲೇ ಕೇಳಿಕೊಳ್ಳಬಹುದು. ಅದು ಮಗು ತನ್ನ ತಾಯಿಯ ಬಳಿ ಕೇಳುವಂತೆ. ಅದು ಭಿಕ್ಷೆ ಬೇಡುವುದೆಂದು ಅನ್ನಿಸುವುದಿಲ್ಲ. ಅದು ತನ್ನ ಹಕ್ಕನ್ನು ತಾಯಿಯ ಬಳಿ ಪ್ರೀತಿಯಿಂದ ಕೇಳಿದಂತೆ. ಆಗ ಮಾತ್ರ ಅದರ ಪ್ರತಿಯಾಗಿ ಆ ತಾಯಿ ಪ್ರೀತಿಯಿಂದ ಕೇಳಿದ್ದನ್ನು ಕೊಡಲು ಸಾಧ್ಯ ಅಲ್ವಾ? ಎರಡನೆಯದಾಗಿ, ದೇವರನ್ನು ನಮ್ಮ ಮನಸ್ಸಲ್ಲೇ ಪ್ರತಿಷ್ಠಾಪನೆ ಮಾಡಲು ಪೂಜೆ, ಹೋಮ, ಹವನಗಳಿಗಿಂತಲೂ ಭಾವನೆ ಮುಖ್ಯ. ದೇವರು ನಮ್ಮ ಮುಂದಿನಿಂದಲೂ ಹಿಂದಿನಿಂದಲೂ ಮೇಲಿನಿಂದಲೂ ಕೆಳಗಿನಿಂದಲೂ ದಶ ದಿಕ್ಕುಗಳಿಂದಲೂ ನಮ್ಮೊಳಗಿನಿಂದಲೂ ರಕ್ಷಣೆ ಕೊಡುತ್ತಾರೆ ಎಂಬ ದೃಢ ಭಾವನೆ ನಮ್ಮ ಸದಾ ಮನಸ್ಸಿನಲ್ಲಿದ್ದರೆ ಆಗ ಅಲ್ಲಿ ದೇವರು ಇದ್ದೇ ಇರುತ್ತಾನೆ. ಆ ಎನರ್ಜಿನ ನಮ್ಮೊಂದಿಗೆ ಸದಾ ಕಾಪಾಡುತ್ತಿರಬೇಕು. ಆಗ ಅದು ನಮಗೋಸ್ಕರ ಕೆಲಸ ಮಾಡಲು ಶುರು ಮಾಡುತ್ತದೆ. ಇನ್ನು ಮೂರನೆಯದಾಗಿ, ದೇವರನ್ನು ಕಂಡುಕೊಳ್ಳುವ ಇನ್ನೊಂದು ಸುಲಭ ಉಪಾಯ ಅಂದರೆ ಅದು ಧ್ಯಾನ. ಈ ಕಾಲದಲ್ಲಿ ದಿನಗಟ್ಟಲೆ ಅಥವಾ ಗಂಟೆಗಟ್ಟಲೆ ಧ್ಯಾನಕ್ಕೆ ಕೂರಲು ಸಾಧ್ಯವಿಲ್ಲ. ಆದರೆ ನಮ್ಮ ಹಿತಕ್ಕಾಗಿ ಅಟ್ಲೀಸ್ಟ್ 5 ನಿಮಿಷನಾದರೂ ನಾವು ಧ್ಯಾನಕ್ಕೆ ಸಮಯ ಕೊಟ್ಟರೆ ಸಾಕು. ಆ ದೇವರೇ ನಿಮ್ಮ ಮುಂದೆ ಬಂದು ನಿಮಗೆ ಆಶೀರ್ವಾದ ಕೊಡುವಂತೆ ಮನಸ್ಸಿನಲ್ಲಿ ಚಿತ್ರಣ ಮಾಡಿ ಅಷ್ಟೇ. ನಾನು 2ನೆಯ ಪಾಯಿಂಟ್ನಲ್ಲಿ ಹೇಳಿದ ಹಾಗೆ ಧ್ಯಾನದ ಸಮಯದಲ್ಲಿ ದೇವರು ನಿಮ್ಮೊಳಗೆ ಬರುವಂತೆ ಎಲ್ಲ ದಿಕ್ಕುಗಳಿಂದಲೂ ಆವರಿಸಿ ಕಾಪಾಡುವಂತೆ ಕಲ್ಪಿಸಿ. ದೇವರ ಕಾಣುವ ಈ 3 ರಹಸ್ಯಗಳನ್ನು ಮಾಡಿ ನೋಡಿ ಫ್ರೆಂಡ್ಸ್. ಮೊದಲು 1 ದಿನ ಫುಲ್ ಇನ್ವಾಲ್ವ್ ಆಗಿ ಈ 3 ಕ್ರಮಗಳನ್ನು ಅನುಸರಿಸಿ ನೋಡಿ. ಆಗ ಯಾವುದಾದರೂ ಚೇಂಜಸ್ ಕಂಡರೆ ನಂತರ 45 ದಿನಗಳ ಕಾಲ ಇದನ್ನು ಮುಂದುವರಿಸಿ. ನಿಮಗೆ ಇದರ ರಿಸಲ್ಟ್ ಆ ನಂತರ ದೊರಕಲು ಶುರುವಾಗುತ್ತದೆ. ಅಲ್ಲಿಯ ತನಕ ಇದನ್ನು ಯಾವುದೇ ಅಡೆತಡೆ ಬಂದರೂ ಮುಂದುವರಿಸಿ. ಧನ್ಯವಾದಗಳು ಫ್ರೆಂಡ್ಸ್.